ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದು ಈ ಪ್ರಕರಣದ ನಂತರದಲ್ಲಿ ದರ್ಶನ್ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಕೂಡ ಅವರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡೋದಾಗ್ಲಿ ಮತ್ತೆ ಕಾಲ್ಗಳು ಮಾಡಿ ಅವರಿಗೆ ಬೆದರಿಕೆ ಹಾಕೋದಾಗ್ಲಿ ಈ ತರದ ಒಂದಷ್ಟು ಘಟನೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಪ್ರಥಮರು ಕೂಡ ಒಂದಷ್ಟು ಫ್ಯಾನ್ಸ್ ಗಳ ಬಗ್ಗೆ ಮಾತನಾಡಿದ್ರು. ಸೊ ಅದರ ವಿರುದ್ಧವಾಗಿ ಈಗ ಆಕ್ರೋಶವಾಗಿ ಅಭಿಮಾನಿಗಳು ಒಂದಷ್ಟು ಪೋಸ್ಟ್ ಹಾಕಿ ಬೆದರಿಕೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಅನ್ನೋದು ವಿಚಾರ. ಸೊ ಸದ್ಯಕ್ಕೆ ನಮ್ಮ ಜೊತೆ ಪ್ರಥಮ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ಒಂದಷ್ಟು ಅಭಿಮಾನಿಗಳಿಗೆ, ಸೊ ಅದು ಬೇರೆ ತರ ಬದಲಾಗಿದೆ. ಸರ್, ನಾನು ಅಭಿಮಾನಿಗಳಿಗೆ ಹೇಳಿಲ್ಲ, ನಾನು ಹೇಳಿರೋದು ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ. ಸರ್, ಅಭಿಮಾನಿಗಳು ಬೇರೆ, ಅಂಧಾಭಿಮಾನಿಗಳು ಬೇರೆ. ಸರ್, ನಾ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ ಸ್ಟ್ರೆಸ್ ಮಾಡಿ ಕೇಳಿದ್ದಕ್ಕೆ ಹೇಳಿದ್ದು. ಇಲ್ಲಿ ಅವನ್ನ ನೋಡಿ ವಾನ್ ಮಾಡಕ್ ಫೋನ್ ಮಾಡೋದು ಈಗ ಪುನಃ ಇಟ್ಕೊಂಡ್ರೆ ನಾನು ಹಾಕ್ಬೋದು, ರಿಸೀವ್ ಮಾಡ್ಬೋದು, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ನಿಮ್ ಚಾನಲ್ ಟೆಲಿಕಾಸ್ಟ್ ಮಾಡಕ್ಕಾಗಲ್ಲ ಅಷ್ಟೇ. ಈಗ ನೋಡಿ ಯಾವನ ಮಾಡ್ತಾನೆ ಪಾಪ, ಇವ್ನು ಫೋನ್ ಮಾಡಿ ನೀವು ಹಿಡ್ಕೊಳ್ಳಿ ಏನೋ ಒಂದು 10 ನಿಮಿಷ ಅಂತ ಕೊಟ್ಟ, ನನ್ ಕೈಲಿ ಹಿಡ್ಕೊಳಕಾಯ್ತು. ನನಗೇನಿಲ್ಲ, ನೀವು ಟೆಲಿಕಾಸ್ಟ್ ಮಾಡ್ರೆ ಏನ್ ಗೊತ್ತಾ, ನಿಮ್ಮ ಚಾನಲ್ ವೀಕ್ಷಕರಿಗೆ ಕೋಮಾಗ ಹೊಂಟೋಯ್ತಾರೆ. ಬೇಡ, ಆ ಪದಗಳೆಲ್ಲ ಡಿಕ್ಷನರಿಲಿ ಸಿಗಲ್ಲ, ಅಂತದೆಲ್ಲ ಮಾತಾಡ್ಬಿಡ್ತಾರೆ. ನಾನು ಹೇಳೋದೇನ್ ಗೊತ್ತಾ, ನಾನು ಅಭಿಮಾನಿಗಳಿಗೆ ಯಾರು ರೀ, ಅಭಿಮಾನಿಗಳನ್ನ ದೇವ್ರು ಅಂತ ಹೇಳೋದು ಅಣ್ಣವರು ನಮ್ಗೆ ಇನ್ಸ್ಪಿರೇಷನ್ ರೀ. ಅಭಿಮಾನಿಗಳು ಬಂದಾಗ ಕೈ ಮುಗಿಯುವಂತ ಅಪ್ಪು ನಮ್ಗೆ ಚಿತ್ರರಂಗ. ನಾನು ಇನ್ನೊಂದು ವಿಷಯ ಗೊತ್ತಾ, ತೂಗುದೀಪ್ ಶ್ರೀನಿವಾಸ್ ಎಂತ ಅದ್ಭುತ ಕಲಾವಿದ ಅಂದ್ರೆ, ನಮ್ಗೆ ಅವ್ರ ಹೆಸರು ಹೇಳ್ಕೊಂಡು ನಾನು ಸಿನಿಮಾ ಮಾಡಿರೋದು. ನಟ ಭಯಂಕರ ಸಿನಿಮಾ ಅವ್ರ ಸಿನಿಮಾ, ಅದು ನಟ ಭಯಂಕರ ಅಂದ್ರೆ ಯಾರು, ವಜ್ರಮುನಿ ತೂಗುದೀಪ್ ಅವ್ರ ಹೆಸರು ಹೇಳ್ಕೊಂಡು ಮಾಡಿ ನಾನ್ಯಾಕೆ ಅವ್ರಿಗೆ ಹೇಳಿ. ನಾನು ಹೇಳ್ತಾ ಇರೋದೇನಂದ್ರೆ, ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ ಹೇಳಿದಾಗ ಅವ್ರಿಗೆ ಹೇಳದ್ನಪ್ಪ. ನಾನು ಈಗಲೂ ಹೇಳೋದೇನ್ ಗೊತ್ತಾ, ಚೆನ್ನಾಗಿ ಲೈಫ್ ಕಟ್ಕೊಳ್ರು, ಕಲಾವಿದ್ರು ನಂಬ್ಕೊಂಡು ಹಾಳಾಗ್ಬೇಡಿ. ಯಾರು ಒಂದು ತೂಟ ಕೊಡಲ್ಲ ಕಂಡ್ರು. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ನಾವೆಲ್ಲ ಇದೀವಲ್ಲ, ನಮ್ದು ಇನ್ನೊಂದು ಮುಖ ನೋಡ್ಬಿಟ್ರೆ ನಿಮ್ಗೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದ್ಬಿಡುತ್ತೆ. ನಾವೆಂತ ನಾಟಕಗಳು ಮಾಡ್ತೀವಿ ಗೊತ್ತಾ ಸರ್, ನಿಮ್ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿ. ಯಾವ್ದೋ ಒಂದು ಶೋಗೆ ಹೋಯ್ತೀವಿ, ಇನ್ನೂ ಪ್ರೋಗ್ರಾಮ್ಗೆ ಹೋಯ್ತೀನಿ, ಇನ್ಯಾರು ಬರ್ತಾನೆ, ಅವನು ಬರ್ತಾನ, ಅವ್ನು ಬಂದ್ರೆ ಹೋಗೋದು ಬೇಡ, ಅವ್ನು ಸರಿ ಇಲ್ಲ, ಅವ್ನು ಬಂದ್ರೆ ಓ ಹಾಯ್ ಹೌ ಆರ್ ಯು ಅಂತ ತಪ್ಕೋತೀವಿ. ಇಲ್ದಾರ ನಾಟಕ ಎಲ್ಲ ಮಾಡ್ತೀವಿ, ಮುಖ ನೋಡಕ್ ಆಗದೆ ಇದ್ರು ತಪ್ಕೊಂಡಿದ್ದೆಲ್ಲ ಮಾಡಿ. ಇದು ಜನ ನಂಬ್ಕೋತಾರ. ಒಬ್ರು ಬಿಡ್ರು, ಎಲ್ಲಾ ಪ್ರಪಂಚದ ಎಲ್ಲಾ ವಂಚನೆ, ಫ್ರಾಡ್, ಡಗಲ್ಬಾಜಿತನ ನಮ್ಮಲ್ಲಿ ಇರ್ತದೆ. ನಮ್ಗೆ ಗೊತ್ತು ಹೆಂಗೆ ಯಾವ ಸಮಯಕ್ಕೆ ಏನ್ ಎಕ್ಸ್ಪ್ರೆಷನ್ ಕೊಟ್ಟು ಜನಕ್ಕೆ ಯಾಮಾರಿಸ್ಬೇಕು ಗೊತ್ತು. ಅದನ್ನ ಜನ ನಂಬ್ತಾರೆ. ಅವ್ರು ಆಡೋದ್ ನೋಡಿ ಅವ್ನು ತುಂಬಾ ಜೋರಾಗಿ ಮಾತಾಡ್ಬಿಟ್ಟ, ಅವ್ನು ಬಹಳ ಪ್ರಾಮಾಣಿಕ. ಅಲ್ಲ, ಎಲ್ಲರಲ್ಲೂ ನಾಟಕೀಯತೆ ಅತಿ ಹೆಚ್ಚಿತ್ತು. ಸೊ ಇವ್ರಿಗೆ ಹೋಲ್ಸಿದ್ರೆ ನೀವು ಬೆಸ್ಟ್ ಕಂಡ್ರು. ಯಾಕೆ ಬೆಸ್ಟ್ ಗೊತ್ತಾ, ತಿಂಗ ಪೂರ್ತ ದುಡಿತೀರಾ, ತಿಂಗಳಿಗೊಂದ್ಸಲ ಸಂಬಳ ತಗೊಂಡು ಒಂದಿನ ಪಾರ್ಟಿ ಮಾಡ್ತೀರಾ, ಒಂದಿನ ನೋಡ್ಕತ್ತೀರಾ, ಚೆನ್ನಾಗಿರ್ತೀರಾ. ನಮ್ಮ ಜೀವನಗಳು ಸರ್, ನೀವು ಯಾರನ್ನ ಇಷ್ಟಪಡ್ತಿರಲ್ಲ ಕಲಾವಿದರನ್ನ, 2 ದಿನ ಸರ್ ಜನಗಳಿಗೆ ಹೇಳ್ತೀನಿ, ನೀವು 48 ಗಂಟೆ ಅವ್ರ ಜೊತೆ ಇದ್ಬಿಟ್ರೆ, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಬಿಹೇವಿಯರ್, ಅನ್ನ ತಿನ್ಬೇಕಾದ್ರೆ ನಡೆಯೋ ರೀತಿ, ಜನ ಬಂದಾಗ ಕೊಡೋ ಬಿಲ್ಡಪ್, ಇವೆಲ್ಲ ನೋಡ್ಬಿಟ್ರೆ ನಾನು ಇಷ್ಟಪಡ್ತಿದ್ ಇವ್ರನ್ನ ಅಂತ ನಿಮಗೆ ಕೋಮ ಬಂದು, ನಿಮಗೆ ಜೀವನದ ಬಗ್ಗೆ ಅಸಹ್ಯ ಬಂದು, ಕ್ಯಾನ್ಸರ್, ಕರೋನಾ, ಏಡ್ಸು, ಇದೆಲ್ಲದಕ್ಕಿಂತನೂ ಎಲ್ಲ ಬಂದಾಗ ಮನುಷ್ಯ ಏನ್ ಡಿಪ್ರೆಷನ್ ಹೋಯ್ತಾನೋ ಅದಕ್ಕಿಂತ ಜಾಸ್ತಿ ಡಿಪ್ರೆಷನ್ ನೀವು ನಿಮ್ ಜೀವನದ ಬಗ್ಗೆ ಹೊಂಟೋಗಿ ಸತ್ತೋಗ್ಬಿಡ್ತೀರಾ. ಇದು ಸತ್ಯ ಸತ್ಯ ಸತ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.